2A ಮೀಸಲಾತಿಗಾಗಿ ಆಗ್ರಹಿಸಿ ಮತ್ತೆ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳ ಪತ್ರ ಚಳವಳಿ ಮಾಡಲಿದ್ದೇವೆ ಎಂದು ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು. ಹುಬ್ಬಳ್ಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇನ್ನು ಪಂಚಮಸಾಲಿ ಸಮಾಜ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಬಂದಿದೆ. ಯಾವುದೇ ಸರ್ಕಾರ ಇನ್ನೂವರೆಗೂ ಮೀಸಲಾತಿ ವಿಚಾರವನ್ನು ಕೈಗೆತ್ತಿಕೊಂಡಿಲ್ಲ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಸ್ವಾಮೀಜಿ ಪಣ ತೊಟ್ಟಿದ್ದಾರೆ. ಜುಲೈ 6ರಂದು ಹುಬ್ಬಳ್ಳಿಯಲ್ಲಿ ಪತ್ರ ಚಳವಳಿ ನಡೆಯಲಿದ್ದು, ಕೂಡಲೇ ರಾಜ್ಯ ಸರ್ಕಾರ ಮಳೆಗಾಲದ ಅಧಿವೇಶನದಲ್ಲಿ 2A ಮೀಸಲಾತಿ ಘೋಷಿಸಬೇಕು ಎಂದು ಆಗ್ರಹಿಸಿದರು. 9 ತಿಂಗಳ ಕಾಲ ಕೊನೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಬೃಹತ್ ಸಮಾವೇಶವನ್ನು ಅಲ್ಲಿರ್ತಕ್ಕಂಥ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ ಖರ್ಗೆ ಅವರಿಗೆ ಈ ಹೋರಾಟದ ಅರಿವು ಮೂಡಲಿನ ಉದ್ದೇಶಕ್ಕೆ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಮಾರ್ಚ್ 12ನೇ ತಾರೀಕು ಬಹಳ ದೊಡ್ಡ ರಾಜ್ಯ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ನಿವೇದನೆ ಮಾಡುವಂಥ ಕಾರ್ಯವನ್ನು ನಾವೆಲ್ಲರೂ ಸಹ ಮಾಡಿರ್ತಕ್ಕಂಥದ್ದು ತಮ್ಮೆದುರು ಹೇಳಿಕೆ ಇಚ್ಛೆ ಪಡ್ತೀವಿ. ಅದಾದಮೇಲೆ 3 ತಿಂಗಳ ಕಾಲ ನೀತಿ ಸಮಿತಿ ಬಂತು, ಚುನಾವಣೆ ಬಂತು. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಉಳಿವಿ ಎನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಹೋರಾಟಗಾರರು ಭಾಗವಹಿಸಿ ಸಂಕಲ್ಪ ಮಾಡಿದ್ವಿ, ಇಲ್ಲ ಚುನಾವಣೆ ಮುಗಿದಿದೆ, ಮತ್ತೆ ಹೋರಾಟ ಶುರು ಮಾಡಬೇಕು. ಈ ಒಂದು ಅಧಿವೇಶನದಲ್ಲಿ, ಮುಂಗಾರು ಅಧಿವೇಶನದಲ್ಲಿ ನಮ್ಮ ಸಮುದಾಯದಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಪಕ್ಷಾತೀತವಾಗಿ ಎಲ್ಲರೂ ಧ್ವನಿ ಎತ್ತಬೇಕು. ಕಳೆದ 1 ವರ್ಷದ ಅವಧಿಯಲ್ಲಿ 3 ಅಧಿವೇಶನ ಆಯಿತು. ಬೆಂಗಳೂರಿನಲ್ಲಿ 2 ಅಧಿವೇಶನ, ಬೆಳಗಾವಿಯಲ್ಲಿ 1 ಅಧಿವೇಶನ. ಯಾವ ಅಧಿವೇಶನದಲ್ಲಿಯೂ ನಮ್ಮ ಶಾಸಕರು ಧ್ವನಿ ಎತ್ತುವಂಥ ಕಾರ್ಯ ಮಾಡಲಿಲ್ಲ. ಕೊನೆಯ ಗಳಿಗೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇನ್ನೇನು ಧ್ವನಿ ಎತ್ತಬೇಕು ಅಂತ ತೀರ್ಮಾನ ಮಾಡಿ ಸ್ಪೀಕರ್ ಪರ್ಮಿಷನ್ ತೆಗೆದುಕೊಂಡಾಗಿಯೂ ಸಹ ಅವತ್ತು ಬೆಳಗಿನ ಜಾವ ನಮ್ಮ ಸುರಪುರದ ಶಾಸಕರು ಅಕಾಲಿಕವಾಗಿ ನಿಧನರಾದ ಕಾರಣಕ್ಕೆ ಅದು ಮೀಟಿಂಗ್ ಅರ್ಜರಾಯಿತು. ಕೊನೆಗೆ ಕೋಡ್ ಅಪಾಯಿಂಟ್ ಆಯಿತು, ಮಾತಾಡಲಿಕ್ಕಾಗಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈ ಅಧಿವೇಶನದಲ್ಲಿ ನಮ್ಮೆಲ್ಲ ಶಾಸಕರು ಧ್ವನಿ ಎತ್ತಬೇಕು. ಹಾಗಾಗಿ ನೀವು ಎಲ್ಲ ಶಾಸಕರಿಗೆ ಒತ್ತಡ ಹಾಕೋಕ್ಕೆ ಸ್ವಾಮೀಜಿ ಅಂದರು. ನಾವು ಭಕ್ತರು ನೀವೇ ಹೋಗಿ ಎಲ್ಲ ಶಾಸಕರು ಒತ್ತಡ ಹಾಕ್ರಿ ಅಂದರು. ಇಲ್ಲ, ನಾವು ಹೇಳಿದ್ರೆ ನಮ್ಮ ಮಾತು ನಾವು ಕೇಳಲ್ಲ, ಸ್ವತಃ ನೀವೇ ಗುರುಗಳೇ ಬರಬೇಕು ಅಂತ ಮನವಿ ಮಾಡಿಕೊಂಡ್ರು. ಹಾಗಾಗಿ ನಮ್ಮ ಸಮುದಾಯದ 20 ಜನ ಶಾಸಕರ ಮನೆಗೆ ಸ್ವತಃ ನಾನೇ ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿ ಕರ್ಕೊಂಡು ಮೀಸಲಾತಿಗಾಗಿ ಪಂಚಮಸಾಲಿ ಶಾಸಕರುಗಳ ಮನೆಯಲ್ಲಿ ಪತ್ರ ಚಳವಳಿ ಎನ್ನುವಂಥ ಒಂದು ಹೋರಾಟವನ್ನು 7ನೇ ಹಂತದ ಹೋರಾಟವನ್ನು ಶುರು ಮಾಡಲಾಗಿದೆ. ನಿನ್ನೆ ನಮ್ಮ ಸಮುದಾಯದ ಮೀಸಲಾತಿಯ ಮುಂಚೂಣಿ ನಾಯಕರು ಮತ್ತು ಧಾರವಾಡ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಮನೆಯಿಂದಲೇ ಚಾಲನೆ ಕೊಟ್ವಿ. ವಿನಯ್ ಕುಲಕರ್ಣಿ ಮನೆ ಮುಂದೆ ಸುಮಾರು 500ಕ್ಕಿಂತ ಹೆಚ್ಚು ಜನ ಹೋಗಿ ಅಕ್ಕನ್ನು ಒತ್ತಾಯ ಮಾಡಿದ್ವಿ. ವಿನಯ್ ಕುಲಕರ್ಣಿ ಅವರು ಸಹ ಯಾಕಂದಲ್ಲಿ ಕಾನೂನು ನಿರ್ಬಂಧ ಇತ್ತು, ಧಾರವಾಡ ಜಿಲ್ಲೆ ಬರಲಿಕ್ಕಾಗದಿರ್ತಕ್ಕಂಥದ್ದು. ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈ ಸರಿ ಅಧಿವೇಶನದಲ್ಲಿ ನಾವೆಲ್ಲರೂ ಶಾಸಕರು ಒಗ್ಗಟ್ಟಾಗಿ ನಮ್ಮ ಹಕ್ಕಿನ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಅಂತೇಳಿ ಅವರು ಸಹ ಭರವಸೆ ಕೊಟ್ಟರು. ಅದೇ ಪ್ರಕಾರವಾಗಿ ನಾಳೆ 6ನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂಥ ಶಾಸಕರಾದ ಅರವಿಂದ್ ಬೆಲ್ಲದವರ ಮನೆ ಮತ್ತು ಕುಂದಗೋಳ ಶಾಸಕರಾಗಿರ್ತಕ್ಕ MR ಪಾಟೀಲ್ರ ಮನೆ, ಈ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ 3 ಜನ ಶಾಸಕರಿದ್ದಾರೆ. ಆ ಕಾರಣಕ್ಕೋಸ್ಕರ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕುಂದಗೋಳದ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ ಅವರ ಮನೆ, ಏನು ಮಂಜುನಾಥ್ನವರಿರ್ತಕ್ಕಂಥ MR ಪಾಟೀಲ್ರ ಮನೆಗೆ ಅಲ್ಲಿರ್ತಕ್ಕಂಥ ಎಲ್ಲಿಂದ ಸಿದ್ದರಾಮಠ ಅಲ್ಲಿಂದ ಶಕ್ತಿದೇವಿ ದೇವಸ್ಥಾನದಿಂದ ನಾವೆಲ್ಲರೂ ಕಾಲ್ನಡಿಗೆ ಮೂಲಕ ಅವ್ರ ಮನೆಯ ಒಳಗೆ ಹೋಗಿ ನಮ್ಮ ಮೀಸಲಾತಿಯ ಆಗ್ರಹ ಪತ್ರವನ್ನು ಅವರಿಗೆ ಸಮರ್ಪಿಸುವಂಥ ಹೋರಾಟವನ್ನು ಅವತ್ತು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ನೇರವಾಗಿ 12 ಗಂಟೆಗೆ ಅರವಿಂದ್ ಬೆಲ್ಲದವರ ಮನೆಗೆ, ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಅರವಿಂದ್ ಬೆಲ್ಲದವರ ಮನೆಗೆ ಹೋಗಿ ನಮ್ಮ ಪತ್ರ ಚಳವಳಿಯನ್ನು ಮಾಡಲಾಗ್ತದೆ. ಅದಾದ ನಂತರ 8ನೇ ತಾರೀಕು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ ಮನೆ ಬೆಳಗಾವಿ, ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಚೆನ್ನಮ್ಮನ ಕಿತ್ತೂರು, ಶಾಸಕರಾಗಿರ್ತಕ್ಕಂಥ ರಾಜಗೌಡ ಕಾಗೆ, ಇದು ಕಾಗವಾಡ ಶಾಸಕರು 8ನೇ ತಾರೀಕು ಅಲ್ಲಿ ಮಾಡ್ತೀವಿ. 9ನೇ ತಾರೀಕು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066.